ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದೊಂದಿಗೆ ನೀವು ಮತ್ತೆ ಭೇಟಿಯಾಗ್ತಿದ್ದೀವಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಈಗ ಭೇಟಿಯಾಗ್ತಾ ಇದ್ದೇವೆ. ಇಂದು ನಾವು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭವಾಗಿದೆ. ಅದಕ್ಕಾಗಿ ಅದರ ಬಗ್ಗೆ ಈ ದಿನ ನಾವು ಮಾತನಾಡೋಣ. ನಾವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕು. ತಿದ್ದುಪಡಿಯಲ್ಲಿ ಯಾವ್ಯಾವ ವಿಷಯಗಳು ಬರುತ್ತವೆ, ಆ ತಿದ್ದುಪಡಿ ಮಾಡಲು ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತವೆ ಅನ್ನೋದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿರುತ್ತೇನೆ. ಸಂಪೂರ್ಣವಾಗಿ ಈ ವಿಡಿಯೋನ ನೋಡ್ರಿ. ಆಮೇಲೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದು ಬಹಳ ಸರಳವಾಗಿ ಆಗಿಬಿಡ್ತದೆ. ಫ್ರೆಂಡ್ಸ್, ನೀವು ಮೊದಲನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವುದರಲ್ಲಿ ಏನೇನು ಬರ್ತಾವಂತ ತಿಳ್ಕೊಬೇಕಂದ್ರೆ, ಮೊದಲನೇದು ಏನು, ನಿಮ್ಮ ಮಕ್ಕಳ ಒಂದು ಸೇರ್ಪಡೆ ಅಥವಾ ಯಾರ್ದಾದ್ರೂ ಹೆಸರು ಡಿಲೀಟ್ ಆಗಿತ್ತಪ್ಪ ಅಂದ್ರೆ ಆ ಹೆಸರನ್ನು ಸೇರ್ಪಡೆ ಕೂಡ ಇದರಲ್ಲಿ ಮಾಡಬಹುದು. ಮತ್ತು ಅದರ ಜೊತೆಗೆ ಏನಾದ್ರು ಮಾಡ್ಬೋದು, ನಿಮ್ಮ ಹೆಸರಿನಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ, ನಿಮ್ಮ ಹೆಸರಿನಲ್ಲಿ ಏನಾದರೂ ತಪ್ಪು ತಡಿ ಇದ್ದರೆ ಅದನ್ನು ಕೂಡ ನಾವು ಏನು ಮಾಡ್ಬೋದು, ಇದರಲ್ಲಿ ತಿದ್ದುಪಡಿ ಮಾಡ್ಬೋದು. ಮತ್ತೊಂದು ವಿಷಯ ಏನಪ್ಪ ಅಂದರೆ ಹೆಸರನ್ನು ತೆಗೆಯೋದು. ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಹೆಣ್ಣುಮಕ್ಕಳ ಮದುವೆ ಆಗಿರುತ್ತೆ. ಆ ಮದುವೆಯಾದ ಹೆಣ್ಣು ಮಕ್ಕಳ ಹೆಸರನ್ನು ನೀವು ನಿಮ್ಮ ರೇಷನ್ ಕಾರ್ಡ್ದಿಂದ ತೆಗೆದು ಹಾಕಬೇಕಂದ್ರೂ ಕೂಡ ಈ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಬೇಕಾಗುತ್ತೆ. ಮತ್ತು ನೀವು ಚಿಕ್ಕಂದಿನಿಗೆ ಇದ್ದಾಗ ಅವಾಗಿನ ಒಂದು ಫೋಟೋ ಇರುತ್ತೆ, ಆ ಫೋಟೋವನ್ನು ಬದಲಾವಣೆ ಮಾಡಬೇಕಂದ್ರೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಮಾಡಬಹುದು. ಮತ್ತು ಮುಖ್ಯಸ್ಥರ ಬದಲಾವಣೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆಯಿಂದ ಸೊಸೆಗೆ ಈ ಥರನಾಗಿ ಮುಖ್ಯಸ್ಥರ ಬದಲಾವಣೆ, ಅಥವಾ ಯಾರಾದರೂ ತೀರಿ ಹೋಗಿದ್ರೆ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರ ಹೆಸರಲ್ಲಿ ರೇಷನ್ ಕಾರ್ಡ್ ಇರುತ್ತಲ್ಲ ಅವರು ತೀರಿ ಹೋಗಿದ್ರಪ್ಪ ಅಂದರೆ ನೀವೇನು ಮಾಡ್ಬೋದು, ಅವರ ಒಂದು ಹೆಸರು ಅವರ ಮುಖ್ಯಸ್ಥರು ಆಗಿರ್ತಾರೆ, ಆ ಮುಖ್ಯಸ್ಥತನವನ್ನು ನೀವು ಬದಲಾವಣೆ ಮಾಡಿಕೊಂಡು ನೀವು ಮುಖ್ಯಸ್ಥರಾಗಿ ಆ ಒಂದು ರೇಷನ್ ಕಾರ್ಡಲ್ಲಿ ಮುಂದುವರಿಬಹುದು. ಮತ್ತು ನೀವು ಬೇರೆ ಕಡೆ ಕೆಲಸಕ್ಕೆ ಹೋಗಿರ್ತೀರಿ, ಆವಾಗ ಏನು ಮಾಡಬೇಕಾಗುತ್ತೆ, ನೀವು ರೇಷನ್ ನಿಮ್ಮ ಊರಿಗೆ ಹೋಗಿ ತರುವುದು ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ನೀವು ರೇಷನ್ ಕಾರ್ಡ್ ಒಂದು ಅಂಗಡಿಯನ್ನು ಕೂಡ ಇದರಲ್ಲಿ ಬದಲಾವಣೆ ಮಾಡ್ಬೋದು. ಅಂದರೆ ನ್ಯಾಯಬೆಲೆ ಅಂಗಡಿಯ ಬದಲಾವಣೆಯು ಕೂಡ ಏನು ಮಾಡ್ಬೋದು, ಈ ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಮಾಡಬಹುದು. ಫ್ರೆಂಡ್ಸ್, ಇದು ರೇಷನ್ ಕಾರ್ಡ್ ತಿದ್ದುಪಡಿ ದಿನಾಂಕ ಯಾವಾಗ ಪ್ರಾರಂಭವಾಗಿದೆಪ್ಪ ಅಂದ್ರೆ 12/9/2025 ಪ್ರಾರಂಭವಾಗಿದೆ ಮತ್ತು 30/9/2025 ಇದು ಏನಾಗಿರುತ್ತೆ, ಚಾಲ್ತಿಯಲ್ಲಿರುತ್ತೆ. ತಾವೆಲ್ಲ ಈ ಒಂದು ದಿನಾಂಕದ ಒಳಗಾಗಿ ಎಲ್ಲರೂ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಯಾವುದೇ ತಪ್ಪು ತಡಿಗಳಿದ್ದರೆ ಅವುಗಳನ್ನು ಸರಿ ಮಾಡಿಕೊಳ್ಳಿ. ಮತ್ತೊಂದು ವಿಷಯ ಫ್ರೆಂಡ್ಸ್, ಈ ರೇಷನ್ ಕಾರ್ಡ್ ಅಲ್ಲಿ ಈ ಒಂದು ತಿದ್ದುಪಡಿ ಈ ಮೇಲಿನ ಎಲ್ಲ ವಿಷಯವನ್ನು ನಾವು ಈಗ ಹೇಳಿದೆವು. ಆ ಫೋಟೋ ಬದಲಾವಣೆ ಆಗಲಿ, ಹೆಸರು ಸೇರ್ಪಡೆ ಆಗಲಿ, ಹೆಸರನ್ನು ತೆಗೆಯೋದಾಗಲಿ, ಮತ್ತು ಮುಖ್ಯಸ್ಥರ ಬದಲಾವಣೆಯನ್ನು ಮಾಡುವುದಾಗಲಿ, ನ್ಯಾಯಬೆಲೆ ಅಂಗಡಿಯ ಬದಲಾವಣೆಯನ್ನಾಗಿ ಮಾಡಲಿ, ಇವೆಲ್ಲ ಮಾಡಲು ನಮಗೆ ಏನು ಬೇಕಪ್ಪ ಅಂದ್ರೆ ಕೆಲವು ದಾಖಲೆಗಳು ಬೇಕಾಗುತ್ತವೆ. ಆ ದಾಖಲೆಗಳು ಯಾವುವು ಈಗ ಹೇಳ್ತೀನಿ ಕೇಳಿ. ಮೊದಲನಿಗೆ ಮೇನಾಗಿ ಬೇಕಾಗಿರೋದೇನು, ಆಧಾರ್ ಕಾರ್ಡ್. ಮೇನಾಗಿ ಏನು ಬೇಕು ರೀ, ಆಧಾರ್ ಕಾರ್ಡ್ ಬೇಕು. ದಾಖಲೆಗಳ ಬದಲಾವಣೆ ಆಗಬೇಕಂದ್ರೆ ಈ ಒಂದು ರೇಷನ್ ಕಾರ್ಡಲ್ಲಿ ನೀವು ತಿದ್ದುಪಡಿ ತರಬೇಕಂದ್ರೆ ಮೇನಾಗಿ ಆಧಾರ್ ಕಾರ್ಡ್ ಬೇಕೇ ಬೇಕು. ಇದರ ಜೊತೆಗೆ ಏನು ಬೇಕಪ್ಪ ಅಂದರೆ ಇನ್ಕಮ್ ಕಾಸ್ಟ್. ಇದರ ಜೊತೆಗೆ ಏನು ಬೇಕು ರೀ, ಇನ್ಕಮ್ ಕಾಸ್ಟ್. ಅದು ಆದ ನಂತರ 5 ವರ್ಷದ ಒಳಗಿನ ಮಕ್ಕಳು ಇರ್ತಾರೆ. 5 ವರ್ಷದ ಒಳಗಿನ ಮಕ್ಕಳಿಗೆ ನೀವು ರೇಷನ್ ಕಾರ್ಡ್ನಲ್ಲಿ ಸೇರಿಸ್ಬೇಕಂದ್ರೆ ಅವರಿಗೆ ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗಿರುತ್ತದೆ. ಅಂದರೆ ಆ ಮಗು ಹುಟ್ಟಿದ ಒಂದು ತಕ್ಷಣ ಏನು ಬರ್ತ್ ಸರ್ಟಿಫಿಕೇಟ್ ಅಂದರೆ ಜನ್ಮ ದಾಖಲೆ ಏನು ಮಾಡಿರ್ತಿರಲ್ಲ ಆ ಒಂದು ಸರ್ಟಿಫಿಕೇಟ್ ಕೂಡ ಏನಾಗುತ್ತೆ ಬೇಕಾಗುತ್ತೆ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದ್ರೆ, ನೀವು ಈ ಒಂದು ಹೆಸರು ಬದಲಾವಣೆ ಆಗಲಿ, ತಿದ್ದುಪಡಿ ಆಗಲಿ, ಹೆಸರು ತೆಗೆಯೋದು, ಈ ಫೋಟೋ ಬದಲಾವಣೆ, ಮುಖ್ಯಸ್ಥರ ಬದಲಾವಣೆ, ನ್ಯಾಯಬೆಲೆ ಅಂಗಡಿ ಬದಲಾವಣೆ ಮಾಡಬೇಕಂದ್ರೆ ನೀವೇ ಖುದ್ದಾಗಿ ಅಲ್ಲಿ ಹೋಗಿ ಫಿಂಗರ್ ಪ್ರಿಂಟ್ ಇಡಬೇಕಾಗುತ್ತೆ. ಯಾವುದೇ OTP ಮೇಲೆ ಈ ಬದಲಾವಣೆಯನ್ನು ಮಾಡಲು ಬರುವುದಿಲ್ಲ. ಮೊದಲು OTP ಮೇಲೆ ಬರುತ್ತಿತ್ತು, ಆದರೆ ಈಗ ಬರೋದಿಲ್ಲ. ನೀವೇ ಹೋಗಿ ತಮ್ಮ ಇಂಪ್ರೆಷನ್ ಅಲ್ಲಿ ಕೊಟ್ಟಾಗ ಎಲ್ಲ ತಿದ್ದುಪಡಿಯನ್ನು ನೀವು ರೇಷನ್ ಕಾರ್ಡಲ್ಲಿ ಮಾಡಬಹುದು. ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಬಂಧು ಮಿತ್ರರಲ್ಲಿ ಶೇರ್ ಮಾಡಿ, ಜೊತೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು
ನಮ್ಮ ಚಾನಲ್ಗೆ ಯಾವಾಗಲೂ ವೀಕ್ಷಿಸ್ತಾ ಇರಿ. ಧನ್ಯವಾದಗಳು ಫ್ರೆಂಡ್ಸ್.